ಇಂಗ್ಲೆಂಡ್ ಕೌಂಟಿ ಪ್ಲೇಯರ್ ಸಬ್ಸ್ಟಿಟ್ಯೂಟ್ ಆಗಿ ಹೇಗೆ ಬಂದ್ರು? ಸೂಪರ್ ಕ್ವಶನ್ ಧನುಷ್ ಅವ್ರೆ. ಏನ್ ಗೊತ್ತಾ, ಪದ್ಧತಿ ಏನಪ್ಪಾ ಇಂಗ್ಲೆಂಡ್ ಅಲ್ಲಿ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿ, ಅಪ್ ಫ್ರಂಟ್ ಏನೆ ಇಂಗ್ಲೆಂಡ್ ಅವರು 11 ಅನೌನ್ಸ್ ಮಾಡ್ಬಿಡ್ತಾರೆ, ಒನ್ ಡೇ ಬಿಫೋರ್ ಅನೌನ್ಸ್ ಮಾಡ್ಬಿಡ್ತಾರೆ. ಟೀಮ್ ನಿಮ್ಗೆ 15 ಜನ ಇರುತ್ತೆ ಅಲ್ವಾ, ಇನ್ 4 ಜನ ಯಾರು ಇರ್ತಾರಲ್ಲ ಅವ್ರಿಗೆ ಬಿಟ್ಬಿಡ್ತಾರೆ, ಹೋಗಿ ಸರ್ ನೀವು ನಿಮ್ ಕೌಂಟಿ ಕ್ರಿಕೆಟ್ ಆಡ್ಕೊಳ್ಳಿ ಅಂತ. ಯಾಕಂದ್ರೆ ಕೌಂಟಿ ಕ್ರಿಕೆಟ್ ಮತ್ತೆ ಈ ಟೆಸ್ಟ್ ಕ್ರಿಕೆಟ್ ಇಂಗ್ಲೆಂಡ್ ಅಲ್ಲಿ ಪ್ಯಾರಲಲ್ ಆಗಿ ಆಗ್ತಾ ಇರುತ್ತೆ. ಯಾಕೆ ಸರ್ ಈ ತರ ಅಂತ ಹೇಳಿದ್ರೆ, ಇಂಗ್ಲಿಷ್ ಸಮ್ಮರ್ ಅಲ್ಲಿ ಮಾತ್ರ ನೀವು ಕ್ರಿಕೆಟ್ ಆಡಕ್ ಆಗೋದು, ಆಮೇಲೆ ಯಾವ ರೇಂಜ್ಗೆ ಸ್ನೋ ಬೀಳುತ್ತೆ, ಚಳಿ ಆಗುತ್ತೆ ಅಂತ ಹೇಳಿದ್ರೆ ಕ್ರಿಕೆಟ್ ಆಡಕ್ ಆಗೋದಿಲ್ಲ. ಸೊ ಬೇರೆ ಟೈಮಲ್ಲಿ ಫಸ್ಟ್ ಕ್ಲಾಸ್ ಆಡ್ತೀನಿ, ಆ ಟೈಮಲ್ಲಿ ಟೆಸ್ಟ್ ಕ್ರಿಕೆಟ್ ನ ಆಡ್ಸೋದಿಲ್ಲ ನಾನು, ಆತರ ಇಲ್ಲ ಇಂಗ್ಲೆಂಡ್ ಅಲ್ಲಿ. ಅದಕ್ಕೆ ಏನ್ ಮಾಡ್ತಾರೆ ಅವರು ಅಂತ ಹೇಳಿದ್ರೆ, 12 ಅಥವಾ 11 ಅನೌನ್ಸ್ ಮಾಡ್ಬಿಟ್ಟು ಆ 11 ಜನ ಮಾತ್ರ ಟೆಸ್ಟ್ ಉಳ್ಕೋತಾರೆ. ಇನ್ ಮಿಕ್ಕಿದ್ 4 ಜನ ರಿಸರ್ವ್ಸ್ ಇರ್ತಾರಲ್ಲ ಅವರೆಲ್ಲ ಹೋಗ್ಬಿಟ್ಟು ಅಥವಾ ಜನರಲಿ ಅವ್ರ ಕೌಂಟಿನ ಆಡ್ಬಿಡ್ತಾರೆ. ಬಟ್ ಈಗ ಕನ್ಕಷನ್ ಸಬ್ ಇರುವಾಗ ಜನರಲಿ ಒಂದಿಬ್ಬರನ್ನ ರಿಟೈನ್ ಮಾಡ್ಕೊಳ್ತಾರೆ ಅನ್ನೋದು ಬಿಟ್ರೆ, ಸಂಪ್ರದಾಯ ಏನಪ್ಪಾ ಅಂದ್ರೆ 11 ಅಥವಾ 12 ಜನ ಮಾತ್ರ ಇಟ್ಕೋತಾರೆ, ಇನ್ ಮಿಕ್ಕಿದವ್ರನ್ನ ಕಳಿಸ್ಬಿಡ್ತಾರೆ. ಆಮೇಲೆ ಎಲ್ಲಿ ಟೆಸ್ಟ್ ನಡೀತಾ ಇದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ಓವಲ್ ಅಲ್ಲಿ ನಡೀತಾ ಇದೆ, ಅದು ಸರ್ರೆ ಕೌಂಟಿ ಅಂತ ಕರೀತಾರೆ. ಸರ್ರೆಗೆ ಆ ವೀಕ್ ಅಲ್ಲಿ ಯಾವುದೇ ಕೌಂಟಿ ಮ್ಯಾಚ್ ಹಾಕೋದಿಲ್ಲ, ಯಾಕಂದ್ರೆ ಅವ್ರ ಗ್ರೌಂಡ್ ಬಿಸಿ ಇರುತ್ತಲ್ಲ ಟೆಸ್ಟ್ ಕ್ರಿಕೆಟ್ ನ ಹೋಸ್ಟ್ ಮಾಡ್ತಾ. ಅವಾಗ ಸರ್ರೆ ಪ್ಲೇಯರ್ಸ್, ಲೋಕಲ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರು ಸಬ್ಸ್ಟಿಟ್ಯೂಟ್ ಫೀಲ್ಡರ್ಸ್ ಆಗಿ ಬರ್ತಾರೆ. ಇದು ಇಂಗ್ಲೆಂಡ್ ನ ಸಂಪ್ರದಾಯ. ಜಾನಿ ಸರ್, ಎಂಡ್ ಆಫ್ ಕರುಣ್ ನಾಯರ್ ಬಿಟ್ಸ್ ಇನ್ ಮೈಂಡ್. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏಕೈಕ ಬ್ಯಾಟರ್ ಭಾರತದ ಪರವಾಗಿ 52 ರನ್ ಮಾಡಿದ್ದು 224 ಟೋಟಲ್ ಅಲ್ಲಿ. ಇನ್ ಬೇರೆ ಏನು ಉತ್ತರ ಕೊಡಲ್ಲ. ಜಸ್ಟ್ ಬಿಕಾಸ್ ಕರುಣ್ ನಾಯರ್ ಔಟ್ ಆಗ್ಬಿಟ್ರು, ಏನು ವಿತೌಟ್ ಸ್ಕೋರಿಂಗ್ 30, 40 ಅಥವಾ 50 ಅಂತ ಹೇಳಿದ್ರೆ ಆಗೋಯ್ತಾ ಕರುಣ್ ನಾಯರ್ ಅಂದ್ರೆ? ಇಲ್ಲ, ಇನ್ನ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇರ್ತಾರೆ ಅಂತ ನಾನು